ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಮತ್ತು ಫ್ರೆಂಡ್ಸ್, ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡಿ ಹೋಗಿ. ನಾನೇನು ಹೇಳೋದು ಫ್ರೆಂಡ್ಸ್, ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಚಾನಲ್ಲು 6 ಲಕ್ಷ ವ್ಯೂವರ್ಸ್ ನೋಡಿದ್ದಾರೆ. ನನ್ನ ಚಾನಲ್ 6,10,000 ನೋಡಿದ್ದಾರೆ. ಅದನ್ನೇ ಒಂದು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಹೋಗಿ ಚೆಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಮೆಂಟ್ ಹಾಕಿ ನನ್ನ ವೀಡಿಯೋನ ನೋಡೋಕ್ಕೆ ಹೇಳಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಮಾ ಕನ್ನಡ ಲಾಗ್ 07 ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ನನ್ನ ಚಾನಲ್ ಹೆಸರು ಹೇಮಾ ಕನ್ನಡ ಲಾಗ್ 07 ಅಂತ. ಹಂಗಾಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬರು 1,500 ದಾಟಿದೆ. ಅದೂ ನನಗೆ ಒಂದು ಸಂತೋಷ, ಖುಷಿ ವಿಷಯ. ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಚಾನಲು ಇನ್ನು 2 ತಿಂಗಳು ಬಂದರೆ 1 ವರ್ಷ ಆಗುತ್ತೆ. ಆಲ್ರೆಡಿ 3,200 ವಾಚ್ ಅವರ್ಸ್ ಆಗಿದೆ. ಇನ್ನೂ ಒಂದು 800-900 ಆಗಬೇಕು. ಯಾವಾಗ ಆಗುತ್ತೋ ಫ್ರೆಂಡ್ಸ್, ಇವಾಗಲೇ ಆಗುತ್ತೆ ಆವಾಗಲೇ ಆಗುತ್ತೆ ಅಂತ ನಾನಾಗಲಿ ನೀವಾಗಲಿ ಯಾರು ಹೇಳೋಕ್ಕಾಗಲ್ಲ. ಹಾಗಾಗಿ ಫ್ರೆಂಡ್ಸ್, ಇವತ್ತಿಗೆ ನಂದು ಆಲ್ರೆಡಿ ಇದೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ನಾನು ಇವತ್ತು ಒಂದು ತುಂಬ ದುಃಖವಾದ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ. ಎಲ್ಲ ಹೆಣ್ಮಕ್ಳು ವಿಷಯ ಇದು. ನೀವು ಎಲ್ಲ ತಾಯಿಯಾಗಿರೋ ಬಗ್ಗೆ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಆ ವಿಷಯ ತಗೊಂಡು ಬಂದಿದ್ದೀನಿ ನಿಮಗೆ. ಇನ್ನು ಫ್ರೆಂಡ್ಸ್, ನಾನು ಇದೇ ಸ್ಯಾರಿಲಿ ರೀಲ್ಸ್ ಮಾಡಿದೆ, ಅದಕ್ಕೋಸ್ಕರ ಇದರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲೇನಿದೆ ಫ್ರೆಂಡ್ಸ್, ಇವತ್ತು ಒಂದು ದುಃಖದ ವಿಷಯ ಮತ್ತು ಸಂಕಟದ ವಿಷಯನೂ ಅನ್ಕೋಬೋದು. ಒಂದು ನಾವು ತಾಯಿಯರು ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಒಂದು ತಾಯಿ ಮಕ್ಕಳಿಗೆ ಏನು ಮಾಡ್ತಾಳೆ, ಏನಾಗುತ್ತೆ, ಎಂಥ ಸಂದರ್ಭದಲ್ಲಿ ಏನೇನಾಗುತ್ತೆ, ಅದ್ರ ಬಗ್ಗೆ ನಾನು ವೀಡಿಯೋನ ಮಾತಾಡೋಕ್ಕೆ ಬಂದಿದ್ದೀನಿ, ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಿರುತ್ತೆ ಫ್ರೆಂಡ್ಸ್ ಏನು ಮಾತಾಡೋಕ್ಕೆ ಬಂದಿದ್ದಾಳೆ ಅಂತ. ಹಾಗಾಗಿ ಫ್ರೆಂಡ್ಸ್, ಇವತ್ತಿಗೆ ನಂದು 6,10,000 ಆಗೋಯ್ತು ಫ್ರೆಂಡ್ಸ್. ಅದಂತೂ ಒಂಥರ ಸಂತೋಷದ ವಿಷಯ. ಯಾಕೆಂದರೆ ಫ್ರೆಂಡ್ಸ್, ನಂದು ಹಳೇ ಚಾನಲು ಲಾಕ್ ಆಗೋಗಿತ್ತು. ಅದರಲ್ಲಿ ಒಂದು 70,000 ವ್ಯೂವರ್ಸ್ ಇದ್ದರು, ಒಂದು 300 ಸಬ್ಸ್ಕ್ರೈಬರ್ ಇತ್ತು. ಇನ್ನು ಈ ಚಾನಲಲ್ಲಿ ಫ್ರೆಂಡ್ಸ್ 1,600, ಇನ್ನೊಂದು 15-20 ಸಬ್ಸ್ಕ್ರೈಬರ್ ಆದರೆ ಇದೆಲ್ಲ ನನಗಾಗಿದ್ದು ಫ್ರೆಂಡ್ಸ್ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಸಪೋರ್ಟಿಂದ. ನೀವೆಲ್ಲರೂ ಕೂತಾಗ, ನಿಂತಿದ್ದಾಗ, ಕೆಲಸ ಮಾಡುವಾಗ ನನ್ನ ವಿಡಿಯೋ ನೋಡಲಿಲ್ಲ ಅಂದರೆ ನನಗಿವತ್ತು 6 ಲಕ್ಷ ವ್ಯೂವರ್ಸ್ ಆಗೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಇನ್ನು ಫ್ರೆಂಡ್ಸ್, ನನ್ನ ವರ್ಕ್ ಪ್ಲೇಸಲ್ಲಿ ಎಷ್ಟೊಂದು ಜನ ಕೇಳ್ತಾರೆ, ಹೇಮಾ ಇವತ್ತು ಯಾವ ವಿಡಿಯೋ ಹಾಕಿದೆಯಾ, ಯಾವುದು ರೀಲ್ಸ್ ಹಾಕಿದೆಯಾ, ರೀಲ್ಸು ಚೆನ್ನಾಗಿ ಮಾಡಿದೆಯಾ. ಎಷ್ಟೊಂದು ಜನ ಕೇಳ್ತಾರೆ, ಈ ವಿಡಿಯೋ ಚೆನ್ನಾಗಿತ್ತು, ಆ ವಿಡಿಯೋ ಚೆನ್ನಾಗಿತ್ತು ಅಂತ. ಫ್ರೆಂಡ್ಸ್, ಯಾರು ನನಗೆ ವೀಡಿಯೋ ಮಾಡಿಕೊಡಲ್ಲ. ನಾನೇ ಒಂದು ವೀಡಿಯೋ ಸ್ಟ್ಯಾಂಡ್ ತಗೊಂಡಿದ್ದೀನಿ. ಇನ್ನೊಂದು ಫ್ರೆಂಡ್ಸ್, ನಂದು ವೀಡಿಯೋ ಸ್ಟ್ಯಾಂಡ್ದು ಮೊಬೈಲ್ ಈ ಥರ ತಿರುಗಿಸೋದು, ಅದನ್ನು ಹಿಂಗೆ ಎಳಿತೀವಲ್ಲ, ಎಳಿಬೇಕಾದ್ರೆ ನಾನೇ ಮುರಿದಾಕಿದ್ದೀನಿ ಫ್ರೆಂಡ್ಸ್. ಈಗ ನಾನು ಕಿಚನಲ್ಲಿ ಒಂದು ಚಿಕ್ಕದು ಹಾವು ಥರ ತಂದಿದ್ದೀನಿ. ಅದನ್ನು ಆ ಸ್ಟ್ಯಾಂಡ್ಗೆ ಕ್ಲಿಪ್ ಥರ ಐತೆ, ಅದನ್ನು ಹಾಕ್ಕೊಂಡು ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಮುರಿದೋಗಿದೆ. ಅವತ್ತು ಹೋಗಿದೆ ಚಿಕ್ಕಪೇಟೆಗೆ. ಆದರೆ ನಮಗೆ ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ, ಚಿಕ್ಕಪೇಟೆಗೆ ಹೆಣ್ಮಕ್ಳು ಹೋದರೆ ಯಾವಾಗಾದ್ರೂ ಬೇಗ ಬರೋಕ್ಕೆ ಸಾಧ್ಯನಾ? ನಾವೇನು ಮಾಡ್ತೀವಿ ಹೇಳಿ? ಬರೀ ಅಲ್ಲಿ ಶಾಪಿಂಗು, ಅದು ಇದು ಆಳು ಮೂಳು ಇದೇ ಮಾಡ್ಕೊಂಡು ನಮ್ಮದು ಟೈಮ್ ಕಳೆದೋಗುತ್ತೆ. ಅವತ್ತು ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್. ನನ್ನ ಕೂದಲನ್ನ ಆಲ್ರೆಡಿ ಫ್ರೆಂಡ್ಸ್ ನಾನು ಕಟ್ ಮಾಡಿ 2 ತಿಂಗಳಾಯಿತು. ಇನ್ನೊಂದು ಸ್ವಲ್ಪ ತುದಿನ ಕಟ್ ಮಾಡಬೇಕು ಫ್ರೆಂಡ್ಸ್, ಟೈಮ್ ಇಲ್ಲ. ನಾನು ಫ್ರೆಂಡ್ಸ್ ಯಾರ ಕೈಲೂ ಕೂದಲು ಕಟ್ ಮಾಡಿಸ್ಕೊಳ್ಳಲ್ಲ. ನಾನೇ ಯಾವ ರೀತಿ ಕೂದಲನ್ನ ಈ ಥರ ಹಿಂದೆ ಜಡೆ ಹಾಕಿ ಕಟ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಅದನ್ನು ನಾವೇ ಆರಾಮಾಗಿ ಮಾಡ್ಕೋಬೋದು. ಒಂದೇ ಸಮ ಬರುತ್ತೆ ಫ್ರೆಂಡ್ಸ್. ಅದು ನನ್ನ ಐಡಿಯಾ. ಅದು ನಿಮಗೂ ಆ ಐಡಿಯಾ ಬೇಕು ಅಂದರೆ ನಾಳೆ ಯಾವಾಗಾದರೂ ನಾನು ಕಟ್ ಮಾಡ್ಕೊಳ್ಳುವಾಗ ವೀಡಿಯೋ ಮಾಡ್ತೀನಿ. ನಾಳೆನೂ ನಂದು ಸೆಕೆಂಡ್ ಶಿಫ್ಟು. ಇನ್ನು 15 ಡೇಸು 15ನೇ ತಾರೀಕು ತನಕ ಫ್ರೆಂಡ್ಸ್ ನಂದು ಮಧ್ಯಾಹ್ನ 1:30 ರಾತ್ರಿ 10:00 ತನಕ ಇರುತ್ತೆ ಫ್ರೆಂಡ್ಸ್. ಇನ್ನೇನು ಫ್ರೆಂಡ್ಸ್, ಇವಾಗ ನಾನು ಆಲ್ರೆಡಿ ಅಡುಗೆ ಎಲ್ಲ ಆಗಿದೆ. ಸ್ವಲ್ಪ ಸಂಘಕ್ಕೆ ಹೋಗಿ ಗಾಡಿ ತಗೊಂಡೋಗಿ ಅಮೌಂಟ್ ಕಟ್ಟಿ ಬರಬೇಕು. ಇವತ್ತು ಆಟೋದಲ್ಲೇ ಹೋಗ್ತೀನಿ ಫ್ರೆಂಡ್ಸ್. ಯಾಕೋ ನನಗೆ ಕೈ ಸ್ವಲ್ಪ ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಾನು ಫ್ರೆಂಡ್ಸ್ ಇವತ್ತು ನಾನು ಏನು ವಿಷಯಕ್ಕೆ ಬಂದು ಮಾತಾಡೋಕ್ಕೆ ಅಂತ ಬಂದು ಏನಪ್ಪ ಏನೇನೋ ಹೇಳ್ತಾರೆ ಅನ್ಕೋಬೇಡಿ ಫ್ರೆಂಡ್ಸ್. ಇದೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೆ ಆಸೆ ಇತ್ತು. ಯಾಕೆ ಅಂದರೆ, ನೀವು ಇಷ್ಟೊಂದು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ನನ್ನ ವಿಡಿಯೋ ಇಷ್ಟೊಂದು ಓಡ್ತಾಯಿತ್ತಾ? ನೀವೆಲ್ಲ ನನ್ನ ವೀಡಿಯೋನ ನೋಡಲಿಲ್ಲ ಅಂದರೆ ನನಗೆ ಇಷ್ಟೊಂದು ಲೈಕ್ ಬರ್ತಿದ್ದು, ಸಬ್ಸ್ಕ್ರೈಬರ್ ಆಯ್ತಿದ್ರ, ಮತ್ತು ವ್ಯೂವರ್ಸ್ ಆಗ್ತಾಯಿದ್ರ. 6,09,000 ಇವತ್ತಿಗೆ ನನಗೆ ವ್ಯೂಸ್ ಆಗಿದೆ ಫ್ರೆಂಡ್ಸ್. ತುಂಬಾ ಖುಷಿಯಾಗಿದೆ. ಇವತ್ತು ಸೋಮವಾರ. ನನ್ನ ಆರಾಧ್ಯ ದೈವ ಶಿವನ್ನೇ ನಾನು ಪೂಜೆ ಮಾಡೋದು. ನನ್ನ ಫೇವ್ರೆಟ್ ಗಾರ್ಡನು ಬಂದು ಶಿವನೇ. ಸೋಮವಾರನೇ ಇವತ್ತು ನಿಮಗೆ ಖುಷಿ ವಿಷಯ ಹಂಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ನೆನ್ನೆನೇ ಆಗಿದೆ, ಸಂಡೇ. ನಾನು ಸಂಡೇ ಡ್ಯೂಟಿಗೆ ಹೋದೆ, 8 to 8 ಕಂಟಿನ್ಯೂ ಡ್ಯೂಟಿ. ಇನ್ನು ಸಂಜೆ ಬಂದು ಫ್ರೆಂಡ್ಸ್ ನಾನು ಯಾವ ವೀಡಿಯೋನೂ ಮಾಡಲಿಲ್ಲ. ನನಗೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಗಾಡಿ ಓಡಿಸ್ಕೊಂಡು ಟಯರ್ಡಾಗಿ ಬರ್ತೀನಲ್ಲ,
ನಾನು ಯಾವ ವೀಡಿಯೋನೂ ಮಾಡಲಿಲ್ಲ ನಿನ್ನೆ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ದುಃಖದ ವಿಷಯ ಐತೆ ಫ್ರೆಂಡ್ಸ್. ನಾವು ಒಂದು ಹೆಣ್ಣು ಒಂದು ತಾಯಿ ಆಗಬೇಕು ಅಂದರೂ ಎಷ್ಟೆಲ್ಲ ಕಷ್ಟ ಬೀಳ್ತೀವಿ. ಆಮೇಲೆ ನಾವು ತಾಯಿ ಆದಮೇಲೂ ಖುಷಿ ಪಡ್ತೀವಿ. ಕಷ್ಟ ಎಷ್ಟೇ ಇದ್ರೂ ಒಂದು ಹೆಣ್ಣಿಗೆ ಒಂದು ತಾಯಿ ಆದಾಗಲೇ ಅವಳಿಗೆ ಕಷ್ಟ ಸುಖ ಎಲ್ಲ ಗೊತ್ತಾಗುತ್ತೆ ಅಂತ ನಮ್ಮ ಅಜ್ಜಿಯವರಾಗಿರ್ಬೋದು, ನಮ್ಮ ತಾಯಿಯವರಾಗಿರ್ಬೋದು ನಮಗೆ ಹೇಳ್ತಾರೆ. ಏನಂತ, ಹೆಣ್ಣು ಎತ್ತರೆ ಗೊತ್ತಾಗುತ್ತೆ, ಗಂಡು ಹೊಲನ ಉತ್ತರೆ ಗೊತ್ತಾಗುತ್ತೆ ಕಷ್ಟ ಸುಖ. ಯಾಕಂದರೆ ಅವನಿಗೆ ಅದನ್ನು ಆ ಕಡೆ ಈ ಕಡೆ ಕಷ್ಟ ಬೀಳಬೇಕಲ್ಲ, ಆ ಥರ ನಮಗೆಲ್ಲ ಹೆಣ್ಣು ಎತ್ತರೆ ಗೊತ್ತಾಗುತ್ತೆ. ನಿಂಗೆ ಮದುವೆ ಆದಮೇಲೆ ಗೊತ್ತಾಗುತ್ತೆ, ನಿಂಗೆ ತಾಯಿ ಆದಮೇಲೆ ಗೊತ್ತಾಗುತ್ತೆ ಅಂತ ಅಂತಾರೆ ಫ್ರೆಂಡ್ಸ್. ಇವಾಗಲೂ ಎಷ್ಟೋ ಸಲ ನನ್ನ ಮಗಳಿಗೆ ನಾನು ಹಂಗಿದ್ದೆ, ನಿನಗೆ ಮಗ ಆದಾಗ ಗೊತ್ತಾಗುತ್ತೆ ಕಂಡುಬಿಡು ಮಗ ಅಂತ. ಒಂದು ತಾಯಿ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಒಂದು ತಾಯಿ ಜನ್ಮ ಕೊಡೋಕ್ಕೆ ಅವಳಿಗೆ ಮಾತ್ರ ಹಕ್ಕಿದೆ ಅಂತೀವಿ. ಅವಳು ಒಂದು ಜನ್ಮ ಕೊಡೋಕ್ಕೋಸ್ಕರ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀವಿ, ಎಷ್ಟೆಲ್ಲ ಕಷ್ಟ ಬೀಳ್ತೀವಿ ಫ್ರೆಂಡ್ಸ್. ವಾಮಿಂಟ್ ಆಗುತ್ತೆ, ಮತ್ತು ಅವಳಿಗೆ ಹೊಟ್ಟೆಲಿ ಮಗುನ ಎತ್ಕೊಂಡು ಅಡುಗೆ ಮಾಡೋದ್ರಿಂದ ಇದ್ದು, ಪಾತ್ರೆ ತೊಳೆಯೋದ್ರಿಂದ, ಮಕ್ಕಳನ್ನ ಅಕಸ್ಮಾತ್ ಮೊದಲನೇ ಮಗು ಆಗಿದ್ದರೆ ಆ ಮಗುನ ನೋಡ್ಕೊಳ್ಳೋದು, ಗಂಡನ್ನ ನೋಡ್ಕೊಳ್ಳೋದು, ಅತ್ತೆ ಮಾವನ್ನ ನೋಡ್ಕೊಳ್ಳೋದು, ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ನಾವು ಫ್ರೆಂಡ್ಸ್ ಒಂದು ಮಗುಗೆ ಜನ್ಮ ಕೊಡ್ತಾರೆ. ನೀವಾಗಿರ್ಬೋದು, ನಾನಾಗಿರ್ಬೋದು. ಆದರೆ ಫ್ರೆಂಡ್ಸ್, ನಿನ್ನೆ ನನಗೆ ಒಂದು ವಿಷಯ ಗೊತ್ತಾಯಿತು. ಹಾಸನದ ಚಿನ್ನೇನಹಳ್ಳಿಲಿ ಒಂದು ತಾಯಿ ಒಂದು ಮಗುನ ಕೊಂದಿದ್ದಾಳೆ, 6 ವರ್ಷದ ಮಗುನ ಅಂತ ಫ್ರೆಂಡ್ಸ್. ನಿಜವಾಗ್ಲೂ ನೀವೇನಾದರೂ ಅಂದ್ಕೊಳ್ಳಿ, ನಾನು ಶಾಕ್ ಆಗೋದೆ. ಅಪ್ಪ, ಒಂದು ತಾಯಿ ಒಂದು ಮಗುಗೆ ಜನ್ಮ ಕೊಡ್ತಾಳೆ. ಮತ್ತು ಯಾರೇ ಎಂಥ ಕೆಟ್ಟ ಮಗ ಆದ್ರೂ ಒಂದು ತಾಯಿ ಪ್ರೀತಿ ಮಾಡಿದಲ್ಲಿ ಈ ಪ್ರಪಂಚದಲ್ಲಿ ಒಬ್ಬ ಕೆಟ್ಟ ತಂದೆ ಇದ್ದರೂ ಇರ್ಬೋದೇನೋ, ಕೆಟ್ಟ ತಾಯಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಫ್ರೆಂಡ್ಸ್. ನೀವು ಎಷ್ಟೋ ಸಲ ನೋಡಿ, ಅಕಸ್ಮಾತ್ ಒಬ್ಬ ತಂದೆ ಒಂದೊಂದು ಸಲ ಮಗನ ಒದಿತಾನೆ ಮತ್ತು ಏನೆಲ್ಲ ಮಾಡ್ತಾನೆ. ಆದರೆ ತಾಯಿ ಆ ಥರ ಅಲ್ಲ. ಅವನೇನೇ ಕಳ್ತನ ಮಾಡಲಿ, ಅವನೇನೇ ಮಾಡಲಿ, ಅವಳು ತಾಯಿ ಅವನ್ನ ಕ್ಷಮಿಸ್ತಾಳೆ. ಒಬ್ಬ ಮಗಳನ್ನಾಗಿರ್ಬೋದು, ಒಬ್ಬ ಮಗನಾಗಿರ್ಬೋದು, ತಾಯಿ ಹೃದಯ ಅದು ಅಂತ ಹೇಳ್ತಾರೆ. ಅದರಲ್ಲಿ ಫ್ರೆಂಡ್ಸ್, ಒಂದು ತಾಯಿ ಒಂದು ಮಗುನ ಸಾಯಿಸಿದ್ದಾಳೆ ಅಂದರೆ ವಾಹ್, ಎಷ್ಟು ಶಾಕ್ ಆಗೋಯ್ತು ಗೊತ್ತಾ ಫ್ರೆಂಡ್ಸ್ ನನಗೆ ಆ ವಿಡಿಯೋ ನೋಡಿ. ಪಾಪ ಹೆಣ್ಣು ಮಗು ಕಣ್ರಿ, ಹೆಣ್ಮಗು 6 ವರ್ಷದ್ದು. ಇವಾಗ ಅವ್ರು ಆಲ್ರೆಡಿ ಗಂಡ ಹೆಂಡತಿ ದೂರ ಇದ್ರಂತೆ. ಮಗುನ ಬಂದು ತಂದೆ ಹತ್ರನೇ ಇತ್ತಂತೆ ಆ ಮಗು, 6 ವರ್ಷದ್ದು. ಆ ತಂದೆ ಹೇಳೋದು ನೋಡಿದ್ರೆ ಫ್ರೆಂಡ್ಸ್ ಸಂಕಟ ಆಗುತ್ತೆ ನಮಗೆ. ಆಮೇಲೆ ಆ ಮಗು ಬಂದು ಕಾಲು ಕಟ್ಕೊತಂತೆ ಬೇರೆ ಯಾರನ್ನ ಇವಳಿಂದ ನನ್ನ ಬಿಡಿಸಿಂತ. ಈಗ ನೋಡಿ, ಮಕ್ಕಳಿಗೆ ಒಂದು ತಾಯಿ ಮೇಲೆ ಯಾರಾದರೂ ಕೆಟ್ಟ ಭಾವನೆ ಬರೋ ಥರ ಹೇಳ್ಕೊಟ್ರೆ ಅವ್ರ ಮನಸ್ಸಲ್ಲಿ ಕೆಟ್ಟ ರೀತಿಯೇ ಇರುತ್ತೆ, ಒಳ್ಳೆಯ ರೀತಿ ಬರೋಕ್ಕೆ ಚಾನ್ಸೇ ಇಲ್ಲ ತಾಯಿ ಮೇಲೆ ಮಕ್ಕಳು ಹೇಳ್ಕೊಟ್ರೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಆ ಥರ ಆಗಿ ಅವಳು ಏನು ಮಾಡಿದ್ದಾಳೆ, ಮಗುನ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ನೀರೊಳಗಡೆ ಮುಳುಗಿಸಿದ್ದಾಳೆ. ಈಗ ಫ್ರೆಂಡ್ಸ್, ಒಬ್ಬೊಬ್ರು ಏನು ಹೇಳ್ತಾ ಇದ್ದಾರೆ ವೀಡಿಯೋದಲ್ಲಿ, ಆ ತಾಯಿಗೆ ಬುದ್ಧಿ ಸರಿ ಇಲ್ಲ ಅಂತ. ಬುದ್ಧಿ ಸರಿ ಇಲ್ಲ ಅಂದ್ರೂ ಫ್ರೆಂಡ್ಸ್, ಒಂದು ಮಗುನ ಸಾಯಿಸೋಷ್ಟು ಬುದ್ಧಿ ಐತಾ? ಈಗ ನೀವೇ ಯೋಚನೆ ಮಾಡಿ. ಬುದ್ಧಿ ಸರಿ ಇಲ್ಲ, ಓಕೆ. ಬುದ್ಧಿ ಸರಿ ಇಲ್ಲ ಅಂದರೆ ಅವಳು ಚಾಕ್ಲೇಟ್ ಕೊಡಿಸಿ ಅಂತ ಬಂದು ಮಗುನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ಲು? ಈಗ ನೋಡಿ ಫ್ರೆಂಡ್ಸ್, ಅವ್ರು ಹೇಳ್ತಾರೆ ಅವ್ರಿಗೆ ಬೇರೆಯವ್ರ ಜೊತೆ ಸಂಬಂಧ ಇತ್ತು. ಅದು ನೋಡಿ ಫ್ರೆಂಡ್ಸ್, ಅದು ನಾವು ಮಾತಾಡೋ ಆಗಿಲ್ಲ. ಯಾಕೆ ಗೊತ್ತಾ, ನಾವು ಅದನ್ನು ಹೋಗಿ ನೋಡಿಲ್ಲ. ಈಗ ಒಬ್ಬೊಬ್ಬರು ಒಂದು ಹೆಣ್ಣಿನ ಬಗ್ಗೆ ಏನು ಬೇಕಾದರೂ ಹೇಳ್ಕೊತಾರೆ. ಅವಳು ಹಂಗೆ, ಇವಳು ಹಿಂಗೆ, ಇವಳು ಸರಿ ಇಲ್ಲ. ಅವ್ರು ಹೋಗಿ ನೋಡಿರ್ತಾರೆ. ಒಬ್ರ ಜೊತೆ ಮಾತಾಡಿದ್ರೆ ಕತೆ ಕಟ್ತಾರೆ, ಒಬ್ರ ಜೊತೆ ಎಲ್ಲಿಗಾರು ಹೋದ್ರೂ ಸಂಬಂಧ ಕಟ್ಟಿ ಮಾತಾಡ್ತಾರೆ. ಇದು ಮನುಷ್ಯನ ನಿಯಮ. ಏನೋ ಅವರೆಲ್ಲದರಲ್ಲೂ ಸರಿ ಇರೋ ಥರ, ನಾನೇ ಸರಿ, ನಾನೇ ಕರೆಕ್ಟಾಗಿದ್ದೀನಿ, ನನ್ನ ಮುಂದೆ ಇನ್ಯಾರೂ ಇಲ್ಲ ಅನ್ನೋ ಥರ ಫ್ರೆಂಡ್ಸ್. ಅದೆಲ್ಲ ನಾವೀಗ ಹೇಳಾಗಲಿ. ಯಾಕೆ ಗೊತ್ತಾ, ಸ್ವಲ್ಪ ಜನ ಹೊರಗಡೆ ಕೆಲಸ ಮಾಡಿದ್ರೆ ಅವ್ರ ಮೇಲೂ ಏನೇನೋ ಸಂಬಂಧ ಕಟ್ತಾರೆ. ಎಲ್ಲ ಪ್ರಪಂಚದಲ್ಲಿ ಅದನ್ನೇ ಮಾಡೋದಾಗಿರೋ ಫ್ರೆಂಡ್ಸ್. ಕೆಲಸ ಯಾರು ಮಾಡ್ತಿದ್ರು? ಅವರವ್ರ ಅಭ್ಯಾಸ ಅದು ನೋಡಿ. ಕೊಚ್ಚೆ ಮೇಲೆ ಕಲ್ಲೆತ್ತು ಮುಖಕ್ಕೆ ಆರಿಸ್ಕೋಬಾರ್ದು ಅಂತಾರೆ ನೋಡಿ. ಈಗ ಒಂದು ಕೊಚ್ಚೆಗೆ ಕಲ್ಲೆಸ್ರೆ ಆ ಕೊಚ್ಚೆ ಬಂದು ನಮ್ಮ ಮುಖಕ್ಕೆ ಆರುತ್ತೆ. ಹಂಗೆ ಹಿಂಗೆ ಕೆಟ್ಟದ್ದು ಮಾತಾಡೋರ ವಿಷಯ, ಕೆಟ್ಟ ರೀತಿ ನೆಡ್ಕೊಳ್ಳೋರ ವಿಷಯ ನಾವು ಮಾತಾಡಲೇಬಾರ್ದು. ಹಂಗೆ ನೋಡಿ, ಒಂದು ತಾಯಿ ಒಂದು ಮಗನ್ನ ಕ್ಷಮಿಸ್ತಾಳೆ, ಎಷ್ಟು ಕಷ್ಟಪಟ್ಟು. ಈಗ ನೋಡಿ ಫ್ರೆಂಡ್ಸ್, ಅವಳಿಗೆ ಬುದ್ಧಿ ಇದೆಯೋ ಬುದ್ಧಿ ಇಲ್ವೋ, ಅವಳು ಆ ಮಗುಗೆ ಜನ್ಮ ಕೊಟ್ಟಿದ್ದಾಳೆ. ಈಗ ನನ್ನ ಅನಿಸಿಕೆ ಏನು ಅಂದರೆ ಫ್ರೆಂಡ್ಸ್, ಆ ಕ್ಷಣಕ್ಕೆ ಅವಳಿಗೆ ಏನು ಅನ್ನಿಸ್ತು, ಇಲ್ಲ ಬುದ್ಧಿ ಭ್ರಮಣೆ ಆಯಿತು, ಏನು ಯೋಚನೆ ಮಾಡಿದ್ಲು. ಈಗ ಅವಳು ಸಾಯಿಸಬೇಕು ಅಂದಿದ್ರೆ 6 ವರ್ಷ ಕಾಯಬೇಕಿತ್ತು ಒಂದು ಮಗುನ ಸಾಯಿಸೋಕ್ಕೆ. ಯಾವ ಟೈಮಲ್ಲಿ ಬೇಕಾದರೂ ಸಾಯಿಸ್ಬೋದಿತ್ತು. ದೇವ್ರು ಇವತ್ತು ಅವಳಿಗೆ ಏನು ಬುದ್ಧಿ ಕೊಟ್ಟಿದ್ನೋ, ಅವತ್ತೇನು ಈಗ ಬುದ್ಧಿ ಈ ಥರ ಇವಳಿಗೆ ಏನು ಕೊಟ್ಟನೋ. ಸತ್ಯವಾಗ್ಲೂ ಫ್ರೆಂಡ್ಸ್, ನನಗೆ ಆ ಮಗುನ ನೋಡಿದ್ರೂ ಹೊಟ್ಟೆ ಉರಿತು. ಇಲ್ಲ ಫ್ರೆಂಡ್ಸ್, ಆಚೆಲ್ಲಿ ನೋಡಿದ್ರೆ ಬಿಸಿಲು ಬರ್ತಾಯಿತ್ತು, ಮಳೆ ಬರ್ತಾಯಿತ್ತು. ಅದು ಏನಾಗಿದೆಯೋ ಅಂತ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಹೇಳಿದ್ರೆ ಹೊತ್ತಿನಲ್ಲಿ ಅವಳು ಸಾಯಿಸೋರು ಗಂಡ ಬಂದಿದ್ದಾರೆ, ಎಲ್ಲನೂ ಹೇಳ್ತಾಯಿದ್ರು ಅವ್ರ ಗಂಡ. ಫ್ರೆಂಡ್ಸ್, ಹಾಸ್ಪಿಟ್ಲಲ್ಲಿ ಇದ್ದಾಗ ಆ ಥರ ಮಾಡಿದ್ಲು, ಈ ಥರ ಮಾಡಿದ್ಲು, ನನ್ನ ಮಗುನ ಸಾಯಿಸಿದ್ಲು, ಅದು ಯಾರ ಜೊತೆನೇ ಸಂಬಂಧ ಇತ್ತು. ಏನೇ ಆದರೂ ಫ್ರೆಂಡ್ಸ್, ಜೀವ ಕೊಡೋಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾನೆ. ಒಂದು ಹೆಣ್ಣಿಗೆ ಕೊಟ್ಟಿರೋದು ದೇವರು ಜೀವ ಕೊಡೋಕ್ಕೆ. ನಾವು 9 ತಿಂಗಳು ಪ್ರೆಗ್ನೆಂಟ್ ಆಯ್ತೀವಿ. ದೇವರೇ ಕೊಟ್ಟರು ನಮ್ಮ ಹೊಟ್ಟೆಯಿಂದ ಒಂದು ಮಗುನ ಎತ್ತು ನಾವು ಜೀವನ ಕೊಡ್ತೀವಿ. ಪಾಪ ಫ್ರೆಂಡ್ಸ್, ಅವಳಿಗೆ ಏನಾಯಿತು ಅಂತ ನನಗೂ ಗೊತ್ತಿಲ್ಲ. ಇಲ್ಲ ಅವಳ ಹಣೆ ಬರ ಏನಿತ್ತು, ಈ ಥರ ಮಗುನ ಚಾಕ್ಲೇಟ್ ಕೊಡಿಸಿ ಅಂತ ಕರ್ಕೊಂಡೋಗಿ ಅದನ್ನು ಸಾಯಿಸೋ ಅಂಥ ಕರ್ಮ ಅವಳಿಗೇನು ಬಂದಿತ್ತು.
ಇಲ್ಲ ಆ ದೇವ್ರೇನಾದರೂ ಅವನ ಮೇಲೆ ಏನಕ್ಕೆ ಹೊರೆ ಹಾಕಬೇಕು ಅಂತ ಹೇಳಿ ಈಗ ಇವಳ ಮೂಲಕ ಏನಾದರೂ ಆ ಮಗುನ ಸಾಯಿಸಿ ಈ ಥರ ಇದು ಮಾಡಿದ್ನೋ ಅದಂತೂ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ದೇವರು ನೋಡಿ ಹಣೆ ಬರ ಯಾವ ಥರ ಇರುತ್ತೆ ಅಂತ. ಒಂದು ತಾಯಿನೇ ಮಗುನ ಕೊಂದ್ಲು ಅಂದರೆ ಫ್ರೆಂಡ್ಸ್ ಇದು ನಿಜವಾಗ್ಲೂ ಶಾಕಿಂಗ್ ವಿಷಯ ಅಲ್ಲ. ಒಂದು ತಾಯಿ ಅವಳಿಗಿಲ್ಲದೆ ಹೋದರೂ ಅವಳು ಉಪವಾಸ ಮಲ್ಕೊಂಡ್ರು ಒಂದು ಮಗುಗೆ ಊಟ ಕೊಡ್ತಾಳೆ, ಒಂದು ಮಗುಗೆ ಊಟ ತಿನ್ನಿಸ್ತಾಳೆ. ಅಯ್ಯೋ ನನ್ನ ಮಗಳು ತಿನ್ನಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ. ನೋಡಿ ಫ್ರೆಂಡ್ಸ್, ನಾವೇ ಈಗ ನನ್ನ ಮಗಳು ಬರ್ತಾಳೆ ಅಂತ ಅಂದ ತಕ್ಷಣ ನಾನೇ ಬೇಗ ಬೇಗ ನಾಷ್ಟ ಮಾಡಿದ್ದೀನಿ. ಇದು ತಾಯಿ ಮನಸ್ಸು. ಈ ಪ್ರಪಂಚದಲ್ಲಿ ಒಬ್ಬ ಕೆಟ್ಟ ತಂದೆ ಇರ್ತಾನೆ ಹೊರತು ಕೆಟ್ಟ ತಾಯಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇದು ಫ್ರೆಂಡ್ಸ್ ನಮಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ಆ ತಾಯಿ ಪುಣ್ಯಾತ್ಕಿತಿಗೆ ಅದೇನು ಬಂತೋ ಗೊತ್ತಿಲ್ಲ. ಇಲ್ಲ ಆ ಮಗು ನೋಡಿದ್ರೆ ತಂದೆ ಹತ್ರ ಅಂತಾರೆ. ಈಗ ಅವಳ ಹತ್ರನೇ ಇದ್ದಿದ್ರೆ ಏನಾದರೂ ಅವಳು ಬೇರೆ ಇನ್ನೊಂದು ಅಫೇರ್ ಇಟ್ಕೊಂಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ನಾವು ನೀವು ಯೋಚನೆ ಮಾಡ್ಬೋದಿತ್ತು. ಆಲ್ರೆಡಿ ಆ ಮಗು ಬಂದು ತಂದೆ ಹತ್ರ ಇದೆ. ಇದನ್ನು ನಾವು ಏನಂತ ತಿಳ್ಕೊಬೇಕು ಫ್ರೆಂಡ್ಸ್, ನೀವೇ ಯೋಚನೆ ಮಾಡಿ. ಮಗುನೂ ಅವಳ ಜೊತೆ ಇಲ್ಲ, ಬಂದು ಮಗುನ ಚಾಕ್ಲೇಟ್ ಕೊಡ್ತೀನಿ ಅಂತ ಕರ್ಕೊಂಡೋಗಿದ್ದಾಳೆ. ಕರ್ಕೊಂಡೋಗಿ ನೀರು ಒಳಗಡೆ ಮುಚ್ಚಿ 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 ಸಾಯಿಸಿದ್ದಾಳೆ. ಏನು ಮಾಡೋದು ಫ್ರೆಂಡ್ಸ್ ಇಂಥ ಪರಿಸ್ಥಿತಿಗೆ? ನೋಡಿ ನೀವೇ ಯೋಚನೆ ಮಾಡಿ. ಈಗ ಆಫ್ಟರ್ ಆಲ್ ಅವಳು ನನ್ನ ಮಗು, ನಂದು ಅವಳೇ ಜನ್ಮ ಕೊಟ್ಟಿರೋದು. 6 ವರ್ಷದ ಮಗು, ಹೆಣ್ಣು ಮಗು. 6 ವರ್ಷದಿಂದ ಅವನ ತಂದೆ ಹತ್ರನೇ ಐತೆ ಅಂತ ಇವ್ರು ಹೇಳ್ತಾರೆ. ಯಾವ ತಿಳ್ಕೊಬೇಕು ಫ್ರೆಂಡ್ಸ್ ನಾವು? ನೀವೇ ಯೋಚನೆ ಮಾಡಿ. ಈ ಥರ ಹೇಳ್ತಾ ಇದ್ದಾರೆ. ಹಂಗೆ ಫ್ರೆಂಡ್ಸ್ ನೋಡಿ, ಒಂದು ಮಗುಗೆ ಜನ್ಮ ಕೊಡಬೇಕು ಅಂದರೆ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ. ಯಾಕಂದರೆ ನಾನು 2 ಮಕ್ಳಿಗೆ ತಾಯಿಯಾಗಿದ್ದೀನಿ. ತಾಯಿಯಾಗಿರೋರಿಗೆ ತಾಯಿ ಕಷ್ಟ ಗೊತ್ತು ಅಂತ ಹೇಳ್ತಾರೆ ಫ್ರೆಂಡ್ಸ್. ತಾಯಿ ಆಗದೆ ಹೋದ್ರೂ ಒಬ್ಬೊಬ್ಬರಿಗೆ ತಾಯಿ ಹೃದಯ ಇರುತ್ತೆ. ಒಬ್ಬ ತಂದೆನೂ ಒಂದೊಂದ್ಸಲ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡ್ತಾನೆ ಮಕ್ಕಳನ್ನ. ತಾಯಿನೇ ಪ್ರೀತಿ ಮಾಡಬೇಕು ಅಂತೇನಿಲ್ಲ, ಒಬ್ಬ ತಂದೆನೂ ಸಹ ತಾಯಿಯಷ್ಟೇ ಪ್ರೀತಿ ಕೊಡೋಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ನನ್ನ ದೃಷ್ಟಿಲಿ ಕೇಳಿದ್ರೆ ನಾನು ಹೇಳೋದು, ಪ್ರೀತಿ ಪೂರ್ತಿ ಬರೀ ತಾಯಿ ಒಬ್ಬಳೇ ಕೊಡಲ್ಲ, ಒಬ್ಬ ತಂದೆನೂ ಕೂಡ ತಾಯಿಗಿಂತ 10% ಜಾಸ್ತಿ ಪ್ರೀತಿ ಮಾಡ್ತಾನೆ. ಒಂದು ಮಗನಾಗಿರ್ಬೋದು, ಒಂದು ಮಗಳನ್ನಾಗಿರ್ಬೋದು. ಈಗ ಇನ್ನೂ ಈ ಪ್ರಪಂಚದಲ್ಲಿ ಆ ಪ್ರೀತಿ ವಿಶ್ವಾಸ ಇದೆ ಫ್ರೆಂಡ್ಸ್. ಯಾರೋ ಒಬ್ಬ ತಂದೆ ಪ್ರೀತಿ ಮಾಡಲಿಲ್ಲ ಅಂದಾಕ್ಷಣಕ್ಕೆ ಅವನಿಗೆ ಪ್ರೀತಿನೇ ಇಲ್ಲ ಅಂತಲ್ಲ, ಅವನು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾನೆ. ಒಬ್ಬ ತಂದೆ ಒಂದು ಹೆಣ್ಣಿನ ಮನಸ್ತರ, ಅವ್ರು ಏನು ಕೇಳಿಸೋದು ಕೊಡಿಸೋದು, ಅವ್ರು ಏನು ಮಾಡಿದ್ರು ಸುಮ್ಮನಾಗೋದು, ಆ ಥರ ತಂದೆನೇ ಇರ್ತಾನೆ. ಹಾಗಾಗಿ ಫ್ರೆಂಡ್ಸ್, ಒಂದು ತಾಯಿ ಒಂದು ಮಗುನ ಕೊಲೆ ಮಾಡಿದ್ದಾಳೆ, ಒಂದು ಸಾಯಿಸಿದ್ದಾಳೆ ಅಂದರೆ ನಿಮಗೆ ನಮಗೆಲ್ಲ ಆ ವಿಷಯ ಕೇಳೋಕ್ಕೇ ಶಾಕ್ ಆಗುತ್ತೆ. ಆದರೆ ಆ ಟೈಮಲ್ಲಿ ಅವಳಿಗೆ ಏನಾಗಿತ್ತು? ಆದರೆ ಫ್ರೆಂಡ್ಸ್, ಇಲ್ಲಿ ನಮಗೆ ಯೋಚನೆ ಮಾಡಬೇಕಾಗಿರೋದು, ದುಃಖ ಪಡಬೇಕಾಗಿರೋ ವಿಷಯ ಅಂದರೆ, ಅವಳ ಮಗುಗೆ ಜನ್ಮ ಕೊಡಬೇಕಾದ್ರೆ 9 ತಿಂಗಳು ಎಷ್ಟು ಕಷ್ಟಪಟ್ಟಿದ್ದಾಳೆ, ಎಷ್ಟು ಸ್ಟ್ರಗಲ್ ಮಾಡಿದ್ದಾಳೆ ಅಂತ ತಾಯಿಯಾಗಿರೋರಿಗೆ ಗೊತ್ತಿರುತ್ತೆ. ಅವಳು ಹಣ ಕೊಡದೇ ಇರ್ಬೋದು, ಆಸ್ತಿ ಕೊಡದೇ ಇರ್ಬೋದು, ಆ ಮಗುಗೆ ಜನ್ಮ ಕೊಟ್ಟಿದ್ದಾಳಲ್ಲ ಫ್ರೆಂಡ್ಸ್. ಹೊತ್ತಿಗೆ ಅವಳು ಊಟ ಮಾಡಿ ಅದಕ್ಕೆ ಒಂದು ಜೀವ ಕೊಟ್ಟಿದ್ದಾಳಲ್ಲ, ಅದನ್ನು ನಾವು ಮರೆಯೋಕ್ಕೆ ಸಾಧ್ಯನಾ? ಒಂದು ಮಗುಗೆ ಜೀವ ಕೊಡಬೇಕಾದ್ರೆ ನಾವು ಮೊದಲು ಊಟ ಮಾಡಬೇಕು. ನಾವು ಶಕ್ತಿಯಾಗಿದ್ರೇ ಇನ್ನೊಂದು ಮಗುಗೆ ಜೀವ ಕೊಡೋಕ್ಕಾಗೋದು. ನಾವು ಹೆಲ್ತಿಯಾಗಿದ್ರೇ ಇನ್ನೊಂದು ಮಗುಗೆ ಜೀವ ಕೊಡೋಕ್ಕಾಗೋದು. ಇಲ್ಲಾಂದ್ರೆ ನಮ್ಮ ಪ್ರಾಣ ಹೋಗುತ್ತೆ. ನಾನೊಂದು ತಾಯಿ ಆಗಿರೋದು ಕೇಳ್ತಾಯಿದ್ದೀನಿ ಫ್ರೆಂಡ್ಸ್. ತಾಯಿ ಆಗ್ಬೇಕಾದ್ರೆ ಒಂದು ಹೆಣ್ಣು ಅದೆಷ್ಟು ನೋವು ತಿಂತಾಳೆ, ಅದೆಷ್ಟು ಸಂಕಟ ಪಡ್ತಾಳೆ ಅಂತ ತಾಯಿ ಆಗಿರೋದಕ್ಕೆ ಮಾತ್ರನೇ ಗೊತ್ತು ಸಾಧ್ಯ. ಬೇರೆಯವ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತಾರೆ. ಆದರೆ ಅದರ ಅಂತರಾಳ ಗೊತ್ತಿರೋದು ಒಬ್ಬಳು ತಾಯಿ ಆಗಿರೋಳಿಗೆ. ನಮ್ಗೆ ಯಾವ ಥರ ವಾಮಿಂಟ್ ಆಗುತ್ತೆ, ನಮಗೆ ನೈಟಲ್ಲಿ ಮಲ್ಕೊಂಡಾಗ ಮಗು ಹೊಟ್ಟೆ ಒಳಗೆ ಯಾವ ಥರ ಓಡಾಡುತ್ತೆ, ಇದನ್ನೆಲ್ಲ ಅನುಭವಿಸಿರೋರಿಗೆ ಮಾತ್ರನೇ ಈ ಕಷ್ಟ ಗೊತ್ತಾಗಿರೋದು. ಆದರೆ ಅಂತೂ ಇಂತೂ ಫ್ರೆಂಡ್ಸ್, ಒಂದು ಜೀವ ಹೋಗಿದೆ. ನಾನು ಹೇಳೋದು ಫ್ರೆಂಡ್ಸ್, ನೀವು ಯಾರೇ ಆಗಲಿ ಏನೇ ಆಗಲಿ, ಒಂದು ತಾಯಿ ಆಗಿದ್ದರೆ ಇಂಥ ಕೆಲಸ ಮಾತ್ರ ಮಾಡಿಬಿಡಿ. ಯಾಕೆ ಗೊತ್ತಾ? ಆ ಮಗು ನಮ್ಮ ಹತ್ರ ಇರಲಿ, ನಮ್ಮ ಗಂಡನ ಹತ್ರ ಇರಲಿ, ಯಾರ ಹತ್ರನಾರು ಇರಲಿ, ಅದಕ್ಕೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಮಾತ್ರನೇ ನಾವು ಹಾರೈಸ್ಬೇಕು. ಯಾಕೆ ನಮ್ಮ ಕೈಲಿ ಏನಿಲ್ಲ. ಅದು ಒಬ್ಬೊಬ್ಬರಿಗೆ ನನ್ನನ್ನು ಬಿಟ್ಟು ಅವ್ರ ಅಪ್ಪನ ಹತ್ರ ಓದಲಲ್ಲ ಅನ್ನೋ ಕೋಪ ಇರುತ್ತೆ. ಅದೆಲ್ಲ ಮಾಡಬೇಡಿ ಫ್ರೆಂಡ್ಸ್. ಯಾಕೆ ಗೊತ್ತಾ? ಎಲ್ಲಾದರೂ ಇರಲಿ, ಚೆನ್ನಾಗಿರಲಿ. ನಮ್ಮ ಪ್ರೀತಿ ಅವ್ರಿಗೆ ಬೇಡ ಅಂದಮೇಲೆ ನಾವ್ಯಾಕೆ ಹಿಂಸೆ ಮಾಡೋರನ್ನ ಕರ್ಕೊಂಡು ಬರಬೇಕು? ಬಿಟ್ಬಿಡಿ. ನೀವು ಜನ್ಮ ಕೊಟ್ಟು ಎಂದಾದರೂ ಒಂದಿನ ಅವಳಿಗೆ ತಾಯಿ ಪ್ರೀತಿ ಬೇಕು, ಮಕ್ಕಳಿಗೆ ನಮ್ಮ ಪ್ರೀತಿ ಬೇಕು ಅಂದಾಗ ಅವರೇ ಹುಡಿಕೊಂಡು ಬರ್ತಾರೆ. ಕಾಯಿರಿ, ಏನೈತೆ ಅದರಲ್ಲಿ? ಆ ದೇವರೇ ಒಂದಿನ ಅದಕ್ಕೆ ದಾರಿ ಮಾಡಿಕೊಡ್ತಾನೆ. ಅವ್ರು ಎಷ್ಟೇ ಚಾಡಿ ಹೇಳ್ಕೊಟ್ರು ಒಂದು ಮಗುಗೆ ತಾಯಿ ಬೇಕು ಅಂದರೆ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ, ಈ ಜಗತ್ತಲ್ಲಿ ಅವನೆಷ್ಟೇ ಕೋಟಿ ಕೊಟ್ಟರು ಅದನ್ನು ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ಒಂದು ತಾಯಿ ಜೊತೆ ಒಬ್ಬ ಮಗಳಾಗಿರ್ಬೋದು, ಮಗ ಆಗಿರ್ಬೋದು ಚೆನ್ನಾಗಿರಬೇಕು ಅಂದರೆ ಅದನ್ನು ತಪ್ಪಿಸೋಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದನೂ ಸಾಧ್ಯವೂ ಇಲ್ಲ, ಯಾರಿಗೂ ಆಗೋದು ಇಲ್ಲ ಫ್ರೆಂಡ್ಸ್. ಅದನ್ನು ನಾನು ಬೇಕಿದ್ರೆ ಬರೆದು ಕೊಡ್ತೀನಿ. ಅದು ಹುಟ್ಟುತ್ತೆ, ಒಂದು ಕ್ಷಣ ಇಲ್ಲ ಒಂದು ಕ್ಷಣ ಒಂದು ತಾಯಿ ಪ್ರೀತಿ ಬೇಕು ಅನಿಸುತ್ತೆ. ಹಾಗಾಗಿ ಫ್ರೆಂಡ್ಸ್, ಒಂದು ಜೀವ ಅಂತೂ ಹೋಯ್ತು. ದಯವಿಟ್ಟು ನಾನು ಈ ವಿಡಿಯೋ ಮೂಲಕ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದಂದರೆ, ನಿಮಗೆ ಪ್ರೀತಿ ಸಿಕ್ಕಿದ್ರೆ ಪ್ರೀತಿ ಮಾಡಿ. ಮಕ್ಕಳಿಗೆ ಟಾರ್ಚರ್ ಮಾಡೋದು, ಮಕ್ಕಳನ್ನ ಗಂಡನ ಜೊತೆ ಅವನೇ ಅಂತ ಕರ್ಕೊಬಂದು ಸಾಯಿಸೋದು, ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನಗೆ ಇದನ್ನೆಲ್ಲ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.